ನಿನಗೆ ನಿಜವಾಗ್ಲೂ ಇದನ್ನ ಯಾರು ಮಾಡಿದ್ರು ಅಂತ ಗೊತ್ತಿಲ್ವಾ? ಗೊತ್ತಿದ್ದಿದ್ರೆ ನಾನು ಯಾಕೆ ಸರ್ ನಿಮ್ಮನ್ನ ಕೇಳ್ತಿದ್ದೆ? ನಿಮ್ಗೇನಾದ್ರೂ ಗೊತ್ತಾ? ನೋಡಿ ಸರ್, ನೋಡಿ ಇಲ್ಲಿ ಹೇಗ್ ಪೆನ್ ತಗೊಂಡು ಕೃಷ್ಣ ಅಂತ ಹೆಸರು ಬರ್ದು ಅದ್ರ ಮೇಲೆ ಗೀಚಿದ್ದಾರೆ ಅಂತ. ಇದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಯಾರು ನನ್ ಮಗನ್ಗೆ ಚುಚ್ಚದಂಗೆ ಅನಿಸ್ತಾ ಇದೆ ಸರ್. ಅಂದ್ರೆ ಇವಳು ಏನ್ ಮಾಡ್ತಿದ್ದಾಳೆ ಅನ್ನೋ ಅರಿವೇ ಇವಳಿಗಿಲ್ವಾ? ಅಥವಾ ನಾಟಕ ಆಡ್ತಿದ್ದಾಳ? ಅಲ್ಲ ಸರ್, ನಮ್ಮ ಮಗು ಹೆಸರನ್ನ ಬರ್ದು ಅದ್ರ ಮೇಲೆ ಈ ತರ ಗೀಚಿ ಇದನ್ನ ತಗೊಂಡ್ ಬಂದು ನಮ್ ರೂಮಲ್ಲಿ ಇಟ್ಟು ಹೋಗಿದ್ದಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಡ? ಬನ್ನಿ ಸರ್, ಮನೆಯವ್ರೆಲ್ರನ್ನೂ ಕರೆದು ಈ ಕೆಲಸ ಯಾರು ಮಾಡಿದಾರೆ ಅಂತ ಕೇಳೋಣ ಬನ್ನಿ. ಇಲ್ಲ, ಸೇವಂತಿ ನಾಟಕ ಆಡ್ತಿಲ್ಲ. ಇವಳಿಗೆ ನಿಜವಾಗ್ಲೂ ಏನೋ ಆಗಿದೆ. ಯಾಕೆ ಸರ್ ಇನ್ನೂ ಹಾಗೆ ಕೂತಿದ್ದೀರಾ? ಬನ್ನಿ ಸರ್. ಸೇವಂತಿ, ಈ ವಿಚಾರ ನಿಲ್ಗೆ ಬಿಟ್ಬಿಡು. ಏನ್ ಸರ್, ಏನ ಬಿಡೋದು? ಇದು ಸಣ್ಣ ವಿಷಯನಾ? ಸಣ್ಣ ಮಗು ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ. ಅದ್ ಯಾರು ಅಂತ ಕಂಡು ಹಿಡಿದು ಬುದ್ಧಿ ಕಲಿಸ್ಲೇಬೇಕು. ಅದ್ ಯಾರೇ ಆಗಿದ್ರು ಸರಿ. ಯಾರು ಇರಲ್ಲ ಸೇವಂತಿ. ನೋಡು ಸೇವಂತಿ, ಈ ಮನೆಯಲ್ಲಿ ಕೃಷ್ಣ ಅಂದ್ರೆ ಎಲ್ರಿಗೂ ಇಷ್ಟ. ಅವನ್ ಎಲ್ರೂ ಪ್ರೀತಿಸ್ತಾರೆ. ಸದ್ಯಕ್ಕೆ ನಮ್ಮ ವಂಶದ ಕುಡಿ ಮನೆಗ್ ಬಂತಲ್ಲ ಅಂತ ಎಲ್ರೂ ಸಂಭ್ರಮ ಪಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಯಾರ್ ತಾನೇ ಹೀಗ್ ಮಾಡೋದಕ್ ಸಾಧ್ಯ ಹೇಳು? ಸಾಧ್ಯನೇ ಇಲ್ದೆ ಇವೆಲ್ಲ ಹೇಗ್ ಸರ್ ಆಗುತ್ತೆ? ಅದಷ್ಟಕ್ಕೆ ಅದೇ ಆಗಿಲ್ಲ. ಇದನ್ನ ನೀನೇ ಮಾಡಿದ್ದು. ಬಟ್ ಇದನ್ನ ನಿನಗೆ ಹೇಗೆ ಹೇಳಿ ಸೇವಂತಿ? ಗೊತ್ತಾಯ್ತು ಬಿಡಿ. ಅವಳೇ ಈ ಕೆಲಸ ಮಾಡಿರೋದು. ಯಾರು? ಇನ್ಯಾರು? ಆ ಮೀರಾ ಇದ್ದಾಳಲ್ಲ, ಅವಳೇ ಇದನ್ನ ಮಾಡಿರ್ತಾಳೆ. ಇಲ್ಲ ಸೇವಂತಿ, ಅವಳು ಮಾಡಿರಲ್ಲ. ಇಲ್ಲ, ಅವಳೇ ಮಾಡಿರ್ತಾಳೆ. ನೀನ್ ನೋಡಿದೀಯಾ ಅವಳು ಮಾಡೋದನ್ನ? ನೋಡ್ಲಿಲ್ಲ ಸರ್, ಆದ್ರೆ ನನಗಂತೂ 100% ಗ್ಯಾರಂಟಿ ಇದೆ, ಇದು ಮೀರಾ ಕೆಲ್ಸನೇ. ತಗೋ ಕಾಫಿ. ನನಗ? ನಿನಗಲ್ದೆ ಇನ್ಯಾರಿಗೆ? ನಾನೇ ನನ್ನ ಕೈಯಾರೆ ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಸ್ಟ್ರಾಂಗ್ ಆಗಿ ಸಕ್ಕರೆ ಜಾಸ್ತಿ ಹಾಕಿ ನಿನಗೋಸ್ಕರ ಮಾಡ್ಕೊಂಡು ಬಂದಿದ್ದೀನಿ. ನನಗ್ ನಂಬೋಕೆ ಆಗ್ತಿಲ್ಲ. ನೀವು ನನಗೋಸ್ಕರ ಕಾಫಿ ಮಾಡ್ಕೊಂಡು ಬಂದ್ರೆ ಸರ್? ಛೇ, ಏನಿದು ಸರ್ಗೀರಂತ? ಚೆನ್ನಾಗಿರಲ್ಲ ಅಲ್ವಾ? ಹಾಗೆಲ್ಲ ಕರಿಬೇಡ ನನ್ನ. ಇಷ್ಟು ದಿನ ನಾನ್ ನಿಮ್ಮನ್ನ ಹಾಗೆ ಅಲ್ವಾ ಕರಿತಿದ್ದಿದ್ದು? ಇಷ್ಟು ದಿನದ ಕತೆನೇ ಬೇರೆ, ಇನ್ಮೇಲ್ ಕತೆನೇ ಬೇರೆ. ನೀನು ನನ್ನನ್ನ ಹಾಗೆಲ್ಲ ಕರೆಯೋ ಹಾಗಿಲ್ಲ. ಇನ್ಮೇಲಿಂದ ನೀನು ನನ್ನನ್ನ ಕರ್ಣ ಅಂತ ಕರಿ. ಏನು? ನಿಮ್ಮನ್ನ ನಾನು ಹೆಸರಿಡ್ದು ಕರಿಬೇಕಾ? ಅದ್ರಲ್ಲೇನಿದೆ? ನೀನು ನನ್ನ ಪ್ರೀತಿ ಹೆಂಡತಿ ಗಂಡನ ಹೆಸರಿಡ್ದು ಕರಿಬಾರ್ದು ಅಂತ ಏನಿಲ್ಲ. ಇನ್ನೂ ಹಾಗೆ ಕರೆದ್ರೆ ಪ್ರೀತಿ ಜಾಸ್ತಿ ಆಗತ್ತಂತೆ. ಅದಕ್ಕೆ ಇನ್ಮೇಲಿಂದ ನೀನು ಹೆಸರಿಡ್ದೆ ಕರಿ. ಅಯ್ಯೋ, ಇವ್ನು ಆಡ್ತಿರ ನೋಡಿದ್ರೆ ಪಕ್ಕ ಇವನ್ಗೆ ಸ್ಕ್ರೂ ಲೂಸ್ ಆಗಿದೆ. ಓಕೆ, ನಿನಗೆ ಹೆಸರಿಡ್ದು ಕರೆಯೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಪ್ರೀತಿಯಿಂದ ಬೇಬಿ ಅಂತ ಕರಿ, ಇಲ್ಲ ಲವ್ಲಿಯಾಗಿ ಹನಿ ಅಂತ ಕರಿ. ಹಾ, ಇವನ್ ಯಾವ ಸೀಮೆ ಹನಿ, ಇವನ್ ದೊಡ್ಡ ಹಾನಿ. ಏನ್ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ತಗೋ ಕಾಫಿ ಕುಡಿ. ಹಾ, ಇವನಿಷ್ಟು ಪ್ರೀತಿಯಿಂದ ಕಾಫಿ ತಂದ್ಕೊಡ್ತಿದ್ದಾನೆ ಅಂದ್ರೆ ವಿಷ ಗಿಷ ಹಾಕ್ಬಿಟ್ಟಿದಾನ ಹೇಗೆ? ತಗೋ ಕಾಫಿ ಕುಡಿ. ಪಕ್ಕ ಇವನು ವಿಷ ಹಾಕಿದಾನೆ. ಅದಕ್ಕೆ ನಿನ್ನೆಯಿಂದ ಪ್ರೀತಿಯಿಂದ ಮಾತಾಡ್ತಿದ್ದಾನೆ. ಬಲಿ ಕೊಡೋಕ್ಕೂ ಮುಂಚೆ ಕುರಿ ತಲೆ ಮೇಲೆ ನೀರ್ ಚಿಮ್ಕುಸಿ ಬಲಿ ಕೊಡ್ತಾರಲ್ಲ, ಹಾಗೆ ಇವನು ನನಗ್ ಬಲಿ ಕೊಡೋಕೆ ಪ್ಲಾನ್ ಮಾಡಿದಾನೆ ಅನ್ಸುತ್ತೆ. ಈಗ ನೀನೇ ಕುಡಿತ್ಯಾ ಇಲ್ಲ ನಾನೇ ಕುಡಿಸ್ಲಾ? ಬಿಡ 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 ಬಿಡ, ನಾನು ಬ್ರಷ್ ಮಾಡಿಲ್ಲ, ಮಾಡಿ ಕುಡಿತೀನಿ. ಅರೆ, ನೀನ್ ಮನೆಗ್ ಬಂದಾಗ್ಲಿಂದ ನಾನು ನೋಡಿದೀನಿ, ನೀನ್ ಯಾವತ್ತೂ ಬ್ರಷ್ ಮಾಡಿ ಕಾಫಿ ಕುಡ್ದಿದ್ದಿಲ್ಲ.